ಹಾಯ್ ಫ್ರೆಂಡ್ಸ್, ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ವ್ಲಾಗ್ಸ್. ನೋಡಿರಿ, ನಾನು ಈಗಿನ ವ್ಲಾಗ್ನ ಸ್ಟಾರ್ಟ್ ಮಾಡಾಕ್ತೀನಿ. ಈಗಂದರೂ 12 ಗಂಟೆ ಆಯ್ತು. ಈಗ ಇಷ್ಟೊತ್ತನ ಆಗಿರಲಿಲ್ಲ ವಿಡಿಯೋ ಮಾಡೋಕ್ಕೆ. ಈಗಿನ ಸ್ಟಾರ್ಟ್ ಮಾಡಾಕ್ತೀನಿ ರೀ. ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಾಕ್ತೀನಿ ರೀ. ನಾವು ಆರಾಮದಿರಿ ನೋಡಿ ಫ್ರೆಂಡ್ಸ. ಬನ್ನಿ, ನಾನು ಏನೇನು ಮಾಡೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಬೆಳಗಿನ ರೂಟೀನ್ ಎಲ್ಲ ಮುಗ್ದೈತಿ. ಈಗ ಟಿಫಿನ್ ನೋಡೋಣ. ಟಿಫಿನ್ ಇವತ್ತು ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ರೀ. ಬಾರಿ ತೋರಿಸ್ತೀನಿ ನಾನು ಏನೇನು ಮಾಡೀನಿ ಅಂತ ನಿಮಗೆ. ಇಲ್ಲಿ ನೋಡಿರಿ, ಇಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ನಾಷ್ಟಕ್ಕೆ ಎಲ್ಲದು ನಾಷ್ಟ ಆಗೈತಿ. ಇವಾಗ ನಾನು ಮಾಡಬೇಕು, ಇನ್ನೂ ನಾನು ಮಾಡಿಲ್ಲ. ಫ್ರೆಶಪ್ ಆಗಿ ಮಾಡಬೇಕು ಅಂತಂದು ಮಾಡಿಲ್ಲ ನೋಡಿರಿ. ಹಾಗೂ ಮತ್ತು ಇಲ್ಲೇ ಬೆಂಡೆಕಾಯಿ ಪಲ್ಯ ರೆಡಿ ಆಗೈತಿ. ಬೆಂಡೆಕಾಯಿ ಪಲ್ಯ ರೆಡಿ ಮಾಡೀನಿ. ಡಬ್ಬಿ ಕಟ್ಕೊಂಡು ಹೋಗ್ಯಾರ್ರಿ ಸಾಲಿಗೆ, ಕಾಲೇಜ್ಗೆ. ಮತ್ತು ಇಲ್ಲೇ ಕೆರೆಗೆ ಸಾಲಿ ಇಟ್ಟೇನು ರೀ. ಇನ್ನು ಸ್ವಲ್ಪ ಕೆರೆಗೆ ಸಾಲಿ ಪಲ್ಯ ಮಾಡಬೇಕಂತ, ಆಮೇಲೆ ಊಟ ಟೈಮ್ಗೆ ಬಿಸಿ ಬಿಸಿದು ಮಾಡ್ಬೇಕಂತಂದು ಇಟ್ಟೇನಿ ನೋಡಿರಿ. ಕೆರೆಗೆ ಸಾಲಿ ಪಲ್ಯ ಇಟ್ಟೀನಿ. ಇದನ್ನು ತೊಳೆದು ಮೊನ್ನೆ ಮಾಡಬೇಕು ಅಂತಂದು ಮಾಡಿದ್ದೀವಿ ರೀ. ಆವಾಗ ರೊಟ್ಟಿ ಮಾಡಲಿಲ್ಲ. ಇದು ರೊಟ್ಟಿ ಜೊತೆ ಕಾಂಬಿನೇಷನ್ ಆಗುತ್ತಲ್ಲ ರೀ, ಹೀಗಾಗಿ ತೊಳೆದು ಇದೇ ಅರ್ಬಿ ಮ್ಯಾಗ ಒಣಗಿಸಿವಿ ನೋಡಿರಿ. ಇದೆಲ್ಲ ಕೆರೆಗೆ ಸಾಲಿ ಪಲ್ಯ ಒಣಗಿಸಿವಿ ಅಂದ್ರೂ ಸ್ವಲ್ಪ ಫ್ರೆಶ್ ಐತಿ. ಇದನ್ನೇ ಇವತ್ತು ಮಾಡಿದ್ರೆ ಆತಂತಂದು ಮಾಡ್ಬೇಕಂತ್ರಿ ಪಲ್ಯ. ಮತ್ತು ಇಲ್ಲೇ ಕುಕ್ಕರ್ ಒಳಗೆ ಬ್ಯಾಳೆ ಕುದಿಯಾಕೆ ಇಟ್ಟೇನಿ ರೀ. ಬ್ಯಾಳೆ ಟೊಮೆಟೊ ಹಾಕಿ ಸಾಂಬಾರು ಮಾಡಬೇಕಲ್ಲ, ಸಾಂಬಾರಿಗೆ ಇಟ್ಟೇನಿ ರೀ. ಬರೀ ನಾನು ನಿಮಗೆ ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ ಇವತ್ತು ತೋರಿಸ್ತೀನಿ. ಮೂಲಂಗಿ ಸಾಂಬಾರು ಮಾಡ್ತೀನಿ ರೀ. ಅದರೊಳಗೆ ಮೂಲಂಗಿ ಕಟ್ ಮಾಡಿ ಹಾಕ್ತೀನಿ. ಮಸ್ತಾಗುತ್ತೆ, ಸೂಪರ್ ಆಗುತ್ತೆ. ನೋಡಂಬರಿ ಹೇಗೆ ಮಾಡೋದು ಅಂತ. ಇಲ್ಲಿ ನೋಡಿರಿ, ನಾನು ಇದನ್ನು ಮೂಲಂಗಿ ತೊಗೊಂಡಿನಿ. ಮೂಲಂಗಿ ಯಾಕೆ ತೊಗೊಂಡಿನಿ ಅಂತ ನಾನು ನಿಮಗೆ ಹೇಳಿದ್ದೀನಲ್ಲ ಆಗಲೇ, ಮೂಲಂಗಿ ಸಾಂಬಾರು ಮಾಡ್ತೀನಂತ. ನೋಡಿರಿ, ಇದನ್ನು ಹಿಂಗೆ ರೌಂಡಾಗಿ ಹೆಚ್ಕೊಂಡು ಬರ್ತೀನಿ. ನಾನು ನಿಮಗೆ ತೋರಿಸ್ತೀನಿ ಸಾಂಬಾರು ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಬರ್ರಿ ಫ್ರೆಂಡ್ಸ್, ನಾನು ಇವಾಗ ನಾಷ್ಟ ಮಾಡತ್ತೀನಿ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ಅಂತ. ನೋಡಿರಿ, ಶಾವಿಗೆ ಉಪ್ಪಿಟ್ಟು ಹಾಕ್ಕೊಂಡಿನಿ. ನಾಷ್ಟ ನಿಮ್ಮದು ಆಗಿತ್ತು ಅನ್ಕೋತೀನಿ, ಯಾಕಂದ್ರೆ ಲೇಟ್ ಭಾಳ ಆಗೈತಲ್ರಿ. ನಾನು ಒಂದು ಸ್ವಲ್ಪ ಲೇಟಾಗಿ ನಾಷ್ಟ ಮಾಡ್ತೀನಿ. ನನಗದು ಯಾವಾಗಲೂ ಸ್ವಲ್ಪ ಅಭ್ಯಾಸ ಐತಿ. ನನಗೆ ಲೇಟಾಗಿ ನಾಷ್ಟ ಮಾಡಿದ್ರೆ ನಾಷ್ಟ ಮಾಡ್ದಂಗೆ ಆಗುತ್ತೆ ನೋಡಿರಿ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ಅಂತ. ನೋಡಿರಿ, ನಾನು ಮೂಲಂಗಿ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಬ್ಯಾಳೆ ರೆಡಿ ಆಗೈತೆ ರೀ, ಕುದ್ದೈತ್ರಿ. ಅದನ್ನು ಸ್ವಲ್ಪ ಕಟ್ಕೊಂಡಿನಿ ರೀ, ಕಡ್ಗೊಳಿಲ್ಲಿ ಹಿಂಗಾಗೈತೆ ನೋಡಿರಿ. ಇನ್ನೂ ಸ್ವಲ್ಪ ಸಣ್ಣಗಾದ್ರೂ ನಡಿತೈತಿ. ಇವು ಯಾಕೋ ಬ್ಯಾಳೆ ಕುದುವಲ್ವಾಗ್ಯಾವು, ಅದಕ್ಕೆ ಒಂದು 5-6 ಸೀಟಿ ಹೊಡಿಸಿನಿ ನೋಡಿರಿ. ಆವಾಗ ಕುದ್ದೈತಿ. ಅದರೊಳಗೆ ಟೊಮೆಟೊ ಹಾಕೀನಿ ರೀ. ಮತ್ತು ಇಲ್ಲಿ ನೋಡಿರಿ, ಹಿಂಗೆ ಹೆಚ್ಕೊಂಡಿನಿ ನಾನು. ಈ ಟೈಪ್ನ ಹೆಚ್ಕೊಂಡಿನಿ, ರೌಂಡ್ ಮೂಲಂಗಿನ ಈ ಟೈಪ್ ಇರ್ಬೇಕು ರೀ. ಒಂದು ಅರ್ಧ ಮೂಲಂಗಿ ತೊಗೊಂಡಿನಿ ನಾನು. ಆಮೇಲೆ ಇಲ್ಲಿ ಅದಕ್ಕೆ ಒಂದಿಷ್ಟು ನಾವು ಹೆಂಗೆ ಮಾಮೂಲಿ ಮಾಡ್ತೀವಲ್ಲ ಹಾಗೆ ಮಾಡೋದು. ಇದನ್ನು ಮೂಲಂಗಿ ಹಾಕೋದ್ರಿ ಅದರೊಳಗೆ. ಒಗ್ಗರಣೆ ಮಾಡ್ತೀವಲ್ಲ ಅವಾಗೆ ಮೂಲಂಗಿ ಹಾಕೋದು ತೋರಿಸ್ತೀನಿ ರೀ ನಿಮಗೆ. ಮತ್ತು ಇಲ್ಲಿ ಒಂದು ಬೆಳ್ಳುಳ್ಳಿ ತೊಗೊಂಡಿನಿ, ಒಂದು ಕಡ್ಡಿ ಕರಿಬೇವು ತೊಗೊಂಡಿನಿ ರೀ. ಬರೀ ನಾನು ಇದನ್ನು ಹೇಗೆ ಮಾಡಬೇಕಂತ ನಾನು ನಿಮ್ಗೆ ತೋರಿಸ್ತೀನಿ ಈಗ. ನೋಡಿರಿ, ಇಲ್ಲಿ ನಾನು ಈ ಗುಂಡಿಗೆ ತೊಗೊಂಡಿನಿ. ನಾವು ಯಾವಾಗಲೂ ಸಾಂಬಾರು ಇದರೊಳಗೆ ಮಾಡ್ತೀವಿ ನೋಡಿರಿ. ಎಣ್ಣೆ ಕಾದೈತಿ. ಈಗ ಜೀರಿಗೆ ಸಾಸಿವೆ ಹಾಕೋಣ ಇದಕ್ಕೆ. ನೋಡಿರಿ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಬೆಳ್ಳುಳ್ಳಿ. ನಾವು ಸಾಂಬಾರು ಮಾಡ್ತೀವಲ್ಲ ಫ್ರೆಂಡ್ಸ್, ಹಾಗೆ ಮಾಡೋದು. ಸ್ವಲ್ಪ ಇದನ್ನು ನೋಡಿರಿ, ಇವಾಗನ ಮೂಲಂಗಿ ಹಾಕೊಂಬಿಡೋಣ. ಯಾಕಂದ್ರೆ ಅವು ಸ್ವಲ್ಪ ಫ್ರೈ ಮಾಡ್ಬೇಕ್ರಿ. ಫ್ರೈ ಮಾಡಿದ್ರೆ ಚೆಂದ ಕುದಿತಾವು. ನಾವು ಇದ್ರಾಗ ಕುಕ್ಕರ್ನಾಗ ಕುದಿಸಿದ್ವಿ ಅಂದ್ರೆ ಇವು ಭಾಳ ಮೆತ್ತಗೆ ಹಣ್ಣು ಕುದಿತಾವ್ರಿ. ಹೀಗಾಗಿ ಇದರೊಳಗೆ ಫ್ರೈ ಮಾಡಿ ಒಂದು ಸ್ವಲ್ಪ ಕುದಿಸಿಬಿಡೋಣಂತ್ರಿ. ಯಾಕಂದರೆ ಕುಕ್ಕರ್ ಒಳಗೆ ಭಾಳ ಪಿಚ್ಚಿ ಆದಂಗೆ ಆಗ್ತಾವೆ. ಅದಕ್ಕೆ ನಾನು ಒಗ್ಗರಣೆ ಒಳಗೆ ಹಾಕ್ತೀನಿ ರೀ. ಇದನ್ನು ಒಗ್ಗರಣೆ ಹಾಕಿದ್ದನ್ನು ಸ್ವಲ್ಪ ಈ ಟೈಪ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು. ಸ್ವಲ್ಪ ಫ್ಲೇಮ್ ಜೋರು ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ರೀ ಇದನ್ನು. ನೋಡಿರಿ, ನನ್ನ ಕಡೆ ಸ್ಟಿಕ್ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ನಾನೇ ಮಾಡೋದು ನಾನೇ ಮಾಡಬೇಕು.
ಯಾರೂ ಹೆಲ್ಪ್ಗೂ ಇಲ್ಲ, ಯಾಕಂದರೆ ಎಲ್ಲರೂ ಸ್ಕೂಲು ಕಾಲೇಜು ಹೋಗ್ತಾರಲ್ಲ. ಹೀಗಾಗಿ ನಮಗೆ ಸ್ವಲ್ಪ ಇದಾಗಂತೈತ್ರಿ, ಇಲ್ಲಿ ಅಗಾಡ್ತೈತಿ. ಇದನ್ನು ಫ್ರೈ ಮಾಡ್ಕೊಂಡ್ರಿ ಸರಿ ಚೆಂದಾಗಿ ನೋಡಿರಿ. ಇವಾಗ ಇವೆಲ್ಲನೂ ಫ್ರೈ ಆದು ಈ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಅದಕ್ಕೆ ಒಂದು 5 ನಿಮಿಷ ಸಣ್ಣಗೆ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೋಬೇಕು. ಅಂದ್ರೆ ಕುದಿತಾವು, ನಾವು ನೀರೊಳಗೆ ಹಾಕಿಂದ ಹೀಗೆ ಸ್ವಲ್ಪ ಜಾಸ್ತಿನ ಫ್ರೈ ಮಾಡ್ಕೋಬೇಕು ನೋಡಿರಿ. ನಾನು ಇದಕ್ಕೀಗ ಮಸಾಲೆ ಖಾರ ಹಾಕ್ತೀನಿ. ಇವಾಗ ನೋಡಿರಿ, ನಾನಿಲ್ಲೇ ಮೂಲಂಗಿ ಮಾಡಿದ್ನೆಲ್ಲ, ಅದಕ್ಕೀಗ ಸ್ವಲ್ಪ ಮಸಾಲೆ ಖಾರ ಹಾಕ್ತೀನಿ. ನಾವು ನಮ್ಮ ಉತ್ತರ ಕನ್ನಡದ ಮಸಾಲೆ ಖಾರ ಉಪಯೋಗ ಮಾಡ್ತೀವಿ ನೋಡಿರಿ. ನೀವು ಯಾವ ಖಾರ ಮಾಡ್ತೀರಿ ಹೇಳ್ರಿ, ಉಪಯೋಗ ಮಾಡ್ತೀರಿ. ನಮಗೆ ಎಷ್ಟು ಬೇಕಷ್ಟು ಖಾರ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಣ್ರಿ, ಖಾರ ಕಮ್ಮಿ ಬೇಕಂತಂದ್ರೆ ಕಮ್ಮಿ ಹಾಕೋನು ನೋಡಿರಿ. ನನಗೆ ಇಷ್ಟು ಸಾಕಾಗ್ತೈತಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕೊಂಡ್ಬಿಡೋಣ. ಘಾಟ ಆಯ್ತು ಸ್ವಲ್ಪ ನೋಡಿರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣಂತ. ಆಮೇಲೆ ಸ್ವಲ್ಪ ಅರಿಶಿನ ಹಾಕೋಣ್ರಿ. ಅರಿಶಿನ ಮತ್ತು ಒಂದು ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕೋಣಂತ್ರಿ. ಬೆಲ್ಲ ಹಾಕೋಣಂತ ನೋಡಿರಿ. ಈಗ ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕ್ತೀನಿ, ಒಂದಿಷ್ಟು ಬೆಲ್ಲ. ಇದನ್ನು ಕುದಿಯಾಕೆ ಬಿಡೋಣಂತ್ರಿ. ಒಂದಿಷ್ಟು ಕುದಿಸಿ ಆಮೇಲೆ ನಾ ಇಲ್ಲೇನು ಬೇಳೆ ಐತಲ್ಲ, ಬೇಳೆ ಹಾಕ್ತೀನಿ ರೀ. ಇವಾಗ ಇದು ಕುದಿಯಾಕೆ ಕುಂತೈತಿ. ಇದು ಏನೈತಲ್ಲ ಬೇಳೆ ಹಾಕ್ಬಿಡ್ತೀನಿ ರೀ ಇದಕ್ಕೆ. ಇಷ್ಟು ಬಳದ ಹಾಕ್ತೀನಿ ರೀ ನೋಡಿರಿ. ಮೂಲಂಗಿ ಸಾಂಬಾರು ರೆಡಿ ಆಯಿತು ನೋಡಿರಿ. ಇವು ಎಷ್ಟು ಚಂದ ಕುದ್ದಾವು ತೋರಿಸ್ತೀನಿ ನಿಮಗೆ. ಮೂಲಂಗಿ ನೋಡಿರಿ, ಮೂಲಂಗಿ ಎಷ್ಟು ಚಂದ ಕುದ್ದಾವು. ಹೀಗೆ ಒಂದಿಟ್ಟು ಫ್ರೈ ಮಾಡಿದ್ರೆ ಮಸ್ತ್ ಕುದಿತಾವೆ ನೋಡ್ರಿ. ಟೇಸ್ಟ್ ನೋಡ್ತೀನಿ. ನೋಡಿರಿ, ಸಾಂಬಾರು ಮಸ್ತ್ ಆಗೈತಿ, ಸೂಪರ್ ಆಗೈತಿ. ಟೇಸ್ಟ್ ನೋಡಿದೆ ಸೂಪರ್. ನೀವು ಒಮ್ಮೆ ಮಾಡಿ ನೋಡಿರಿ ಮೂಲಂಗಿ ಸಾಂಬಾರು. ಮತ್ತು ನೀವು ಯಾವ ರೀತಿ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಹಾಕಿರಿ. ಹೆಂಗಾಗೈತಿ ಅಂತ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಸ್ವಲ್ಪ ಕುದಿಸ್ಬಿಡೋಣ್ರಿ ಇದು ನೋಡಿರಿ. ಫೈನಲಾಗೆಲ್ಲ ಕುದ್ದೈತಿ, ರೆಡಿ ಆಗೈತಿ. ಸಾಂಬಾರು ಮಸ್ತ್ ಆಗೈತಿ. ಮತ್ತು ಕೊತ್ತಂಬರಿ ಹಾಕಿನ್ರಿ, ಇದ್ರಾಗ ಕಾಣಂಗಿಲ್ಲ ನೋಡಿರಿ. ನನ್ನ ಕೆರೆಗೆ ಸಾಲಿ ಪಲ್ಯ ರೆಡಿ ಆಯಿತು. ಇಲ್ಲಿ ಸಾಂಬಾರನು ಆಗೈತಿ. ಇಲ್ಲಿ ಸ್ವಲ್ಪ ಅನ್ನಕ್ಕೆ ಇಡ್ತೇನೆ. ಚಪಾತಿ 4 ಆಗೋಷ್ಟು ಮಾಡ್ಕೊಂಡ್ರಿ. ಇವತ್ತು ಮುಂಜಾನೆಯಿಂದ 7 ಗಂಟೆಯಿಂದ ಹಿಂಗೆ ಅಡ್ಡ ಹೊಂಟೀನಿ. ಅಲ್ಲದ ಮನೆ ಕೆಲಸ ಮಾಡಿಲ್ಲ. ನಾವು ಎಲ್ಲ ಹೋಗಿದ್ರು ಬಾಂಡೆಗೆ ಹಾಕಿದ್ರೆ ತಿಕ್ಕೊಂಡು ಕೇರಿಂದ ಹಾಕಿದ್ರು. ಎಲ್ಲಿ ಫೋನ್ ಗೆಳತಿ ಫೋನ್ ಹಚ್ಚಿದ್ರತ್ತ, ಅರ್ಜೆಂಟ್ ಹೋಗ್ತೀನಿ ಅಂತಿ, ಬಾಂಡೆ ನಾ ತಿಕ್ಕೊಡ್ತೀನಿ, ನೀ ತೊಳಕೊಳಕತ್ತಿ ಬ್ಯಾಡ, ಮತ್ತು 2 ದಿನದ್ದು ಅರ್ಬಿ ಹೋಗಿ ನಾ ಎಕ್ಸ್ಟ್ರಾ ನಿಮ್ಗೆ ಪಗಾರ ಕೊಡ್ತೀನಿ ಅನಾನ. ಮತ್ತು ಮಾರಿ 6 ಆಗಿತ್ತು. ಆದ್ಮೇಲೆ ಹೋಗಿ ಅಲ್ಲಿ ಉಡಿಸಿ ಅರ್ಧವ್ರಿಗೆ 2 ಬಾಂಡೆ ಇತ್ತು, ತಿಕ್ಕಿ ಹೋಗಿದ್ದೆ ಮನೆ. ಮುಂಜಾನೆ ಒಂದಿಷ್ಟು 10:30 11 ಅದು ಸ್ವಲ್ಪ ಕೆಲಸ ಹಾಕಿದ್ರು ತಕ್ಕೊಂಡಿದ್ದೆ. ಇವತ್ತು ಏಕ ಹಂಗೆ ಸಾಂಬಾರು ಅದು ಇದು ಹಂಗೆ ಮಾಡ್ಕೊಂತ ಏಕ ಅಡ್ಡಾಡಕೊಂತೀನಿ. ಕಾಲು ಹ್ಞೂ ರೀ, ಇಷ್ಟೊತ್ತನ ಆಗಿ ಬರೋಂಗಿಲ್ಲ ರೀ ನಮ್ಗೆ. ಒಂದು ಸ್ವಲ್ಪ ರೆಸ್ಟ್ ತೊಗೊಂಡಾಗ ಮತ್ತೆ ಮುಂದೆ ನಡಿಬೇಕು ಬೇಕಾದ. ಹಿಂಗೆ ಏಕ ಅಡ್ಡಾಡಿದ್ರೆ ನೋಡ್ತಾರೆ ನಮ್ಮ ಕಾಲು. ಇಲ್ಲ ಅಡಪ್ಪ ಮಾಡಿರಿ, ಮಕ್ಕಳು ಪುಣ್ಯ ಬರ್ತೈತಿ ನಿಮ್ಗೆ.
ಹೌದ್ರಿ ಈಗ ಮೊದಲಿಗೆ ಆಗೈತ್ಲ ಅವು ನಿಂದ್ರಂತ ಹುಡುಗಿ ಕೊಡ್ತಾರ. ಈಗ ಮೊದ್ಲು ಒಂದೇ ಐತನ್ರಿ ಈಗ ಹೆಣ್ಣ ಗಂಡದ ಆಕಿಗೆ ಒಂದು ಹೆಣ್ಣ ಒಂದು ಗಂಡ ಐತಿ. ಈಗ ಎರಡೂರಿ ಏಟ ಕರ್ಯಾಕ್ ಬಂದಾವ ಹುಡುಗ ಹುಡುಗಿ ಹೆಣ್ಣು ಹುಡುಗಿ ಐತಿ ಒಂದು ಹುಡುಗ ಐತಿ ಆಕಿಗೆ. ಅಂದ್ರೆ ಇನ್ನೊಂದು ಬೇಕಾಗೈತಿ ಇನ್ನೊಂದು ಮಾಡಿ ಅವ್ರ ಹಾಕ್ತಾರ ಆಪರೇಷನ್ ಮಾಡಿಸ್ಬೇಕಂದ್ರೆ ಬ್ಯಾಡ ತರಾಕಿ ಮಾಡಿಸು ಆಕಿ ಗಂಡ ಇದು ಸಾಲಿಸ್ತಿ ಇದು ಟೀಚರ್ ಮತ್ತು ಅವ್ರ ಮನೆಗೆ ಎಲ್ಲರೂ ನೌಕರಿದಾರ. ಸೊಸೆ ನೌಕರಿ ಇಲ್ಲ, ನೌಕರಿ ಮಾವ ನೌಕರಿ ಮತ್ತು ನಾದನಿಗೆ ನೌಕರಿ ಬೇಷಲ್ರಿ ಎಲ್ಲ ನೌಕರಿ. ಈಗ ಎರಡೂರಿ ಏಟ ಕರ್ಯಾಕ್ ಬಂದಾವ ಹುಡುಗ ಹುಡುಗಿ ಹೆಣ್ಣು ಹುಡುಗಿ ಐತಿ ಒಂದು ಹುಡುಗ ಐತಿ ಆಕಿಗೆ. ಅಂದ್ರೆ ಇನ್ನೊಂದು ಬೇಕಾಗೈತಿ ಇನ್ನೊಂದು ಮಾಡಿ ಅವ್ರ ಹಾಕ್ತಾರ ಆಪರೇಷನ್ ಮಾಡಿಸ್ಬೇಕಂದ್ರೆ ಬ್ಯಾಡ ತರಾಕಿ ಮಾಡಿಸು ಆಕಿ ಗಂಡ ಇದು ಸಾಲಿಸ್ತಿ ಇದು ಟೀಚರ್ ಮತ್ತು ಅವ್ರ ಮನೆಗೆ ಎಲ್ಲರೂ ನೌಕರಿದಾರ. ಸೊಸೆ ನೌಕರಿ ಇಲ್ಲ, ನೌಕರಿ ಮಾವ ನೌಕರಿ ಮತ್ತು ನಾದನಿಗೆ ನೌಕರಿ. ಬೇಷಲ್ರಿ ಎಲ್ಲ ನೌಕರಿ. ಇಲ್ಲಿ ಆಡಂತ ಸುಮ್ಮನೆ ಆಕಿ ಹರಿದಿದ್ದೊಳ ಹುಡುಗನ ಹಿಂಗೆ ಅಡಿಕೆ ಅದ ಅಂತೇಳಿ ಅಡಿಕೆ ಆದ ಮನೆ ಬಾಚಕ ಅಲ್ಲಿ ಆ ಕಡೆ ಹನುಮಪ್ಪನ ಗುಡಿ ದಾಟ ಹೌದಾಡು ಹನುಮಪ್ಪನ ಗುಡಿ ದಾಟ್ ಮುಂದ ಅಂಗಡಿ ಬರ್ತೈತಿ ಕಿರಾಣಿ ಅಂಗಡಿ ಮುಡಿ ಮೇಲೆ ಕಿರಾಣಿ ಅದ್ರ ಸ್ವಲ್ಪ ಅದ್ರ ಕೂಡ ಒಳಗೆ ಹೋಗಿ ಮನೆ ಮಾಡ್ತಿದ್ವಿ ನೀವು ಮೊದಲ. ನಾ ಮಾಡ್ತಿದ್ದೆ ಮಾಡಕತ್ತಿದ್ದೆ. ನಮ್ಮ ಮಗಳು ಸಂಬಂಧ ನಾಪಿ ಹೇಳಿದ್ರಾನ ನಾ ಹಂಗೆ ಬಿಟ್ಟಾಗಿದ್ವಿ. ಮತ್ತು ಅವ್ರು ಅಂದ್ರೆ ಮತ್ತು ಸಸಿ ಮತ್ತು ಮೊದಲು ಹೋಗ್ಯಾರ ಬೆಳಗ್ಗೆ ಸಸಿ ಇಕ್ಕೇನ ಹೌದ್ರಿ ಅಂತೇಳಿ ಜೋಳಬಾಯಿ ಅಲ್ಲಿ ಹೋಗಿ ಜಳಕ ಮಾಡ್ಬೋದ ಫಸ್ಟಿಗೆ ಅಲ್ಲಿ ಐದಾಗಿದ್ದು ನಮ್ಗೆ ಬಾರಿ ಹೋಗಿ ಜಳಕ ಮಾಡ್ತೇವೆ. ಜಳಕ ಮಾಡಿ ಎಲ್ಲ ಇಲ್ಲಿ ಓದಂತ ಬುತ್ತಿ ಇರ್ತೈತ್ಲ ಜೋಳಬಾಯಿ ಹೋಗಿ ಜಳಕ ಮಾಡಿ ಬುತ್ತಿ ಒಯ್ದಿರ್ತೀರಿ. ಹೌದು ಮತ್ತೆ ಅಲ್ಲಿ ನೈವೇದ್ಯಕ್ರಿ. ಹೌದ್ರಿ ರೊಟ್ಟಿ ಶೇಂಗಾ ಹೋಗಿ ಪಲ್ಯ ನಾ ಇಲ್ಲ ಇದು ರೊಟ್ಟಿ ಅಟ್ಟ ತಗೊಂಡಿದ್ದೆ. ರೊಟ್ಟಿ ಬದ್ನಿಕಾಯಿ ಪಲ್ಯ ರೊಟ್ಟಿ ಬದ್ನಿಕಾಯಿ ಅಟ್ಟ ತಗೊಂಡಿದ್ದೆ. ಅಂದ್ರೆ ಎಂಥವು ಬೀಳ್ಸನ್ ರೊಟ್ಟಿ ಇಲ್ಲ ಮೆತ್ತನ ತಂದಿದ್ರಿ ಮಾಡಿ ಬರ್ತಿದ್ರು. ಅದನ್ನ ತಗೊಂಡ್ಬಾರೆ ಹೋಗೋಣ ಅಲ್ಲಿ ಅವ್ರಿಗೆ ಜಳಕ ಮಾಡಿ ಎಲ್ಲ ಮಾಡಿ ಎಲ್ಲ ಪಡಿ ತುಂಬಿದ್ರು. ಸೌತೆಕಾಯಿ ಗಾಜರಿ ಮೂಲಂಗಿ ಹೌದ್ರಿ ಎಲ್ಲ ಪಡಿ ತುಂಬಿದ್ರು. ಎಲ್ಲ ಪಡಿ ತುಂಬಿದ್ರು. ಹೆಂಡತಿಯವ್ರು ಎಲ್ಲ ಮಂದಿ ಬಿಟ್ಟಿದ್ರು. ಅದಕ್ಕೆ ಕೇಳತ್ತೀನಿ ನಮ್ಮ ಬಾಯಿಗೆ ಪಡಿ ತುಂಬಿ ಮತ್ತೆ ಇದು ಹೊಳೆ ನಾವು ಎಲ್ಲ ಅಲ್ಲಿ ಹೋಗಿ ಚಾ ಮಾಡ್ಕೊಂಡು ಕೂಡ ನಾಷ್ಟ ಮಾಡಿ ಬ್ಯಾಳೆ ಮುಂದೆ ನಶಿಕ ಬಿಟ್ರಿ ನೀವು. ರಾತ್ರಿ ಬಿಟ್ಟು ನಶಿಕ ರಾತ್ರಿ ಬಾರ ಕುಂತಿತ್ತು ಇಡ್ಲಿ ಜಾಗ ಬಿಟ್ಟಿರೋ. ಬಾಂಡೆ ಅವರೇ ಕೊಡ್ತಾರೆ ಅಡಿಗೆ ಮಾಡಕ್ಕೆಲ್ಲ. ನಾವು ಬಾಡಿಗೆ ಬಾಡಿಗೆ ಕೊಡ್ತಾರ ಅದಕ್ಕೆ ಬಾಡಿಗೆ ಕೊಡ್ತಾರ. ಚಲೋ ಬಿಡ್ರಿ ಎಲ್ಲ. ಮತ್ತು ಒಬ್ಬರು ಸ್ವಲ್ಪ ಕಾರ್ ಗಾಡಿ ಇರ್ತಾರ ಅವ್ರು ಹೋಯ್ತಾರ ಇವರೆಲ್ಲ ಇವರೆಲ್ಲ ತಮ್ಮ ಮನೆಯಿಂದ ಹೋಯ್ತಾರೆ. ಬೇಕಾಗ್ತಿದಲ್ರಿ ಮತ್ತು ಭಾಳ ಮಂದಿ ಹೋಗ್ಬಿಡ್ತಾರ. ಹಿಂಗಾಗಿ ಭಾಳ ಮಂದಿ ಮತ್ತು ಹೋಯ್ತಾರೆ ಮಂದಿ ನಡೆದಿಂದ ಹೋದ್ರ ದರ್ಶನ ಆಗ್ತೈತಿ. ಸ್ವಲ್ಪ ಆದ್ರೆ ನಡ್ಬಾರ್ಕ್ ಆದ್ರೆ ಅದು ಬೇರೆ. ಈಗ ನಮ್ಮ ಮತ್ತೆ ಎಲ್ಲ ಮುಂದ್ ಗುಡ್ಡಾರ ಜೋಳಬಾಯಿ ಸತ್ಯಪ್ಪರದ ರಾತ್ರಿ ದರ್ಶನ ರಾತ್ರಿ ಸಾಕು. ಮತ್ತೊಮ್ಮೆ ಯಾವಾಗ ನೋಡ್ಬರಾಕ ನಡೆದಿಂದ ಹೋದ್ರ ಎಲ್ಲ ಮುಂದ್ ದರ್ಶನ ಆಗುತ್ತೆ. ಎಲ್ಲ ಮುಂದೆ ಬರ್ತೇವೆ ನಾವು ಹೋಗಿದ್ವಿ. ನನಗೆ ಇದಕ್ಕೆ ಮನೆಯಾಗ ಎಣ್ಣೆ ಹಾಕ್ಲಕ್ಕ ಬಾಚಿಗೋ ಪೂಜೆಗೂ ಮಾಡಿದ್ರು ಬಿಡು ಪೂಜೆ ಮಾಡಿದ್ರೆ ಪೂಜೆ ಮಾಡಿ ನಾ ಕೊಡ್ತೀನಿ ಬಾ ಅನ್ನಕ್ಕೆ ನಾವು ನಮ್ಮದು ಏರ್ಲಿ ಹೋಗುದು ನಮ್ಮ ಮಂದಿರಿಗೆ ನಾವು ಹೋಗೋದು ಏರ್ಲಿ ಬಿಡು ಅಂತ ಹೇಳಿ ಅಂದ್ರೆ ನಾವು ಹೋಗಿದ್ದಿಲ್ಲ. ಒಂದಿನ ಕೆಲಸ ಐತಿ ಇದು ಮಾಡ್ತಾರಲ್ಲ ಮುಚ್ಚಿಟ್ಟು ನಡೆಯಂಗಿಲ್ವ ಎಲ್ಲ ಭಾಳ ಮಾಡ್ಬೇಕು. ಮನೆಗೆ ಮಗ ದೊಡ್ಡಕ್ಕೆ ಆದ್ರೆ ಅಲ್ಲೇ ಅಲ್ಲೇ ಊಟ ಮಾಡಿ ಬರ್ತಿದ್ರು ನೋಡಿ. ಚಲೋ ಅಲ್ರಿ ಅಂತಿ. ಅಂದ್ರಿ ಅಲ್ಲೇ ಅಡಿಗೆ ಮಾಡಿ
ಈಗ ಅಡಿಗೆ ಮಾಡಕ್ ಹೋಗಲ್ಲ ಅಲ್ಲೇ ಮುಂಜಾನೆ ಮಧ್ಯಾಹ್ನದು ಚಂಜಿದು ಅಲ್ಲೇ ಅಡಿಗೆ ಮಾಡಿ ಅಲ್ಲೇ ಊಟ ಮಾಡ್ಬೇಕು ಅವ್ರ ಮನ್ಯಾಗ ಮಾಡಿ ಎಲ್ಲ ಮಗ ಭಾಳ ನಡ್ಕೋಬೇಕು ನಡ್ಕೋಬಾರ್ದು ಯಾಕಂತಾರ್ರಿ ಇದಕ್ಕೆ ನೋಡ್ರಿ ಎಲ್ಲಮ್ಮ ಯಾರು ಭಾಳ ಇದು ಮಾಡ್ತಿರ್ತಾರಲ್ರಿ ಅವ್ರ ಮನ್ಯಾಗ ಬರ್ತಾಯಿಲ್ಲ ಎಲ್ಲಮ್ಮ ನಮ್ಮ ಮಗಳಿಗೆಲ್ಲ ಹ್ಞೂ ಹೌದ್ರಿ ಅಯ್ಯವ್ವ ಯಾವ ಹಾಕಿದ್ರು ಅವ್ ಎಲ್ಲವನ್ನಲ್ಲ ಹಾಂ ಎಲ್ಲಮ್ಮನ ಎಲ್ಲಮ್ಮ ತಾಯಿನ ರೀ ನಮ್ಮ ಅಮಾಸಿ ಹುಣ್ಣಿ ಹೋಗುದ ಹ್ಞೂ ನೋಡ್ರಿ ಮತ್ತು ಅವರು ದೇವ್ರ ಜಾಗದಾಗ ಅದಾರ ನಮ್ಮ ಹಾಂ ದೇವ್ರ ಮೊದಲು ಎಲ್ಲ ಮುಂದೆ ಇದು ಇರ್ತಾರೆ ಹ್ಞೂ ದೇವ್ರ ಮನಿ ದೇವ್ರ ಗತೆ ಏನು ಗುಡಿ ಗಿಡಿ ಇರ್ಬೇಕಾ ಗುಡಿ ಗಿಡಿ ಇರಬೇಕು ಆ ಜಾಗದಾಗ ಇವ್ರ ಮನೆ ಕಳ್ಸ್ಕೊಂತಾರ ಅದಕ್ಕೆ ಸ್ವಲ್ಪ ಎಲ್ಲ ಮುಂದಿದೆ ಐತೆ ಅವರಿಗೆ ಹ್ಞೂ ತಿನ್ನು ಊಟ ಈ ಟೈಪ್ ಐತಿ ನೋಡ್ರಿ ಕೆರಿಗೆ ಸಾಲಿ ಪಲ್ಯ ಬೆಂಡೆಕಾಯಿ ಪಲ್ಯ ಮತ್ತು ಕೆಂಪು ಚಟ್ನಿ ಮತ್ತು ಚಪಾತಿ ಬರೀ ಎಲ್ಲರೂ ಊಟ ಮಾಡೋಣ ತಗೋ ನೋಡ್ರಿ ಅವಾಗ ಮಾಡ್ದಕ್ಕೆ ಮತ್ತೆ ಹೊಳ್ಳಿ ಈಗ ನಾನು ವಿಡಿಯೋ ಮಾಡತ್ತೀನಿ ಅವಾಗೆ ಊಟ ಮಾಡಿ ರೆಸ್ಟ್ ಮಾಡಿದೆ ಅಂದ್ರೇನು ಲೈವ್ ಮಾಡಿದ್ದೀರಿ ಇಷ್ಟೊತ್ತಿನ ಲೈವ್ ಮಾಡ್ಬೇಕು ಅನ್ನಿಸ್ತು ಮಧ್ಯಾಹ್ನ ಖಾಲಿ ಇದ್ದೆ ಅದಕ್ಕಾಗಿ ಲೈವ್ ಮಾಡೀನಿ ನೋಡ್ರಿ ಟಿ ವಿ ಹಚ್ಚಾರ ನೋಡಾಕ್ತಾರೆ ಇಲ್ಲಿ ದೀಪ ಹಚ್ಚಿದಾರಿಪ್ಪ ದೀಪ ಹಚ್ಚಿ ಒಂದು ಸ್ವಲ್ಪ ಚಹಾ ಮಾಡಬೇಕು ಚಹಾ ಹಾಕಿಟ್ಟೀನಿ ನಿಂಗೆ ಕಾಫಿ ಇಟ್ಟೀನಿ ಇದು ನೀರು ಕದ ನೋಡಿ ಕುಡಿ ಬಾ ಪುನೀತಾ ನೀರು ಕಾದಾವು ಕುಡಿ ಬಾ ಯಾರು ಹೌದಾ ನಡಿ ಕಾಫಿನೇ ಇಟ್ಟೇನಿ ಈಗ ಕಾಫಿ ಅಂದಿಲ್ಲ ಬ್ರೂ ಕಾಫಿ ಇರಲಿಲ್ಲ ಅದಕ್ಕೆ ಸುಮ್ಮನೆ ನಾರ್ಮಲ್ ಇತ್ತು ಅದನ್ನೇ ಇಟ್ಟೀನಿ ಕಾಫಿ ನೀರು ಕದಾವ ನೋಡು ಹೊರಗಿಂದ ಮಾಡೀನಿ ಇದು ಚಾಲು ಮಾಡಿಲ್ಲ ಈ ಚಾಲು ಈಗ ಆತನಿ ಇದು ನೋಡಿಲ್ಲಿ ನೋಡಿರಿ ಸ್ವಲ್ಪ ಗಂಟ್ಲು ನೋವು ಆಗೈತಿ ನನ್ನ ಮಗನಿಗೆ ಹೀಗಾಗಿ ಬಿಸಿನೀರು ಇಟ್ಟೀನಿ ಇಲ್ಲಿ ಕಾಫಿನೂ ಆಗೈತಿ ರೆಡಿ ಆಗೈತಿ ಕೊಡ್ತೀನಿ ಅವನಿಗೆ ನಾನು ಚಹಾ ಮಾಡ್ಕೊತೀನಿ ರೀ ನಂಗೆ ಚಹಾ ಇಷ್ಟ ಇಲ್ಲೇ ಮುಖ ತಕ್ಕೊಂಡು ದೀಪನೂ ಹಚ್ಚೀನ್ರಿಪ್ಪ ದೇವ್ರಿಗೆ ಯಾರೋ ಬಂದಾರ ನಮ್ಮ ಮನೆಗೆ ಗೆಸ್ಟ್ ನೋಡೋಣಂತ ಹೊರಗೆ ಹೋಗಿ ನೋಡ್ರಿ ನಾನು ರಾತ್ರಿ ಬರೀ ಬಿಸಿ ರೈಸ್ ಮಾಡಿದ್ನಲ್ಲ ಬರೀ ಬಿಸಿ ರೈಸ್ ಮಾಡಿರೋದಂತೆ ಮಧ್ಯಾಹ್ನದೆಲ್ಲ ಐತ್ರಿ ಮೂಲಂಗಿ ಸಾರು ಇತ್ತು ಪಲ್ಯ ಐತಿ ಎಲ್ಲ ಐತ್ರಿ ಅದಕ್ಕೆ ಬರೀ ಬಿಸಿ ರೈಸ್ ಮಾಡಿರೋದಂಗೆ ಅಷ್ಟೇ ಮಾಡಿದ್ದೀರಿ ಅಷ್ಟೇ ಮಾಡಿ ಅವ್ರದ್ದು ಎಲ್ಲ ಊಟ ಇತ್ತು ಅದಕ್ಕೆ ನಾನು ಈಗ ಊಟ ಮಾಡಾಕ್ತೀನಿ ನೋಡಿ ಅನ್ನ ಸಾಂಬಾರು ಸ್ವಲ್ಪ ಹಾಲು ಮತ್ತು ಪಲ್ಯ ಹಾಕ್ಕೊಡೀನಿ ಬರೀ ಎಲ್ಲರೂ ಊಟ ಮಾಡೋಣ ಊಟ ಮಾಡಿ ಮಲ್ಕೊಂಡು ಸುಸ್ತಾಗೈತೆ ನನಗೆ ಬೇಗ ನಾ ಸಾಲಿಗೆ ಹೋಗ್ಬೇಕಿಲ್ಲ ಇದು ಸೀರೆ ಚಲೋ ಅದಾವೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಯಾವಾಗ ಹೋಗ್ತಾವ ಸ್ಯಾಟರ್ಡೆ ಹೌದಾ ಒಂದು ವಾರ 6 ದಿನ 6 ಸಬ್ಜೆಕ್ಟ್ 6 ದಿನ ದಿನಕ್ಕೆ ಒಂದು 80 ಮಾರ್ಕ್ಸಿಂದ 100 ಮಾರ್ಕ್ಸಿನ ಪೇಪರ್ ಪ್ರಿಪೇರ್ಡ್ ಗೊತ್ತಿಲ್ಲ ಹೇಳಿಲ್ಲ ನೀ ಅಟ್ಟ ಹೇಳೀನಿ ನೀ ಸೀರಿಯಸ್ ಅನ್ಸಿತ್ತು ಕಾಣ್ತಿದ್ದಿ ನೋಡ್ರಿ ನಮ್ದಂತೂ ಎಲ್ರದ್ದು ಊಟ ಆಯ್ತು ರೀ ನಿಮ್ಮದು ಊಟ ಆಯಿತು ಅನ್ಕೋತೀನಿ ಯಾಕಂದರೆ ಟೈಮ್ 9:30 ಆಯ್ತು ಆಲ್ಮೋಸ್ಟ್ ಎಲ್ಲರದು ಊಟ ಆಗಿರ್ತೈತಿ ಅಂತ ತಿಳ್ಕೊಂಡಿರ್ತೀನಿ ನಾನು ನೋಡಿರಿ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ ಸ್ಕಿಪ್ ಮಾಡ್ದೆ ನೋಡಿರಿ ಯಾರೆಲ್ಲ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಓಕೆ ಬಾಯ್ ಗುಡ್ ನೈಟ್ ಎಲ್ಲರಿಗೂ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ